ಸರಾಕೆರಲ್ಲಿ ಥೆರಪಿ ಮಾಡಿಬಿಟ್ಟು ಇವಾಗ ಬಂದು ನಾನು ಹೇಳ್ಕೊಳ್ತೀನಿ ಮೇಡಮ್, ನಾನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಪ್ಪನ ಮಾತಾಡ್ಸೋಣ ಬನ್ನಿ. ಅಪ್ಪ ನಮಸ್ತೆ. ನಮಸ್ತೆ ಅಮ್ಮ. ಇಟ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾನು ಮೂಲತಃ ದಾವಣಗೆರೆಯವನು. ನಾನು ದಾವಣಗೆರೆಯಿಂದ ಬೆಂಗಳೂರಿಗೆ ಹೋಗ್ಬಿಟ್ಟು ಜೀವನ ಮಾಡ್ತಾಯಿದ್ದೀನಿ. ಸುಮಾರು ಒಂದು 22 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹೆಸರು ನಾಗೇಂದ್ರಪ್ಪ ಅಂತ ಅಂದ್ಬಿಟ್ಟು ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಸುಮಾರು ವರ್ಷದಿಂದ ಬೆನ್ನು ಬಂದು ಶುರು ಆಯಿತು. ಎಲ್ಲ ಆಸ್ಪತ್ರೆಯಲ್ಲೂ ತೋರಿಸ್ದೆ. ಆಮೇಲೆ ESI ಅಂತಂದ್ಬಿಟ್ಟು ನಮಗೆ ಕಾರ್ಮಿಕರಿಗೆ ಒಂದು ಆಸ್ಪತ್ರೆ ಅಂತ ಮಾಡಿದ್ದಾರೆ. ಅಲ್ಲಿ ಸುಮಾರು ಒಂದು 3 ತಿಂಗಳು ಕಷ್ಟಪಟ್ಟು ಓಡಾಡಿದೆ. ಡಾಕ್ಟ್ರುಗಳು ಬೆಡ್ ರೆಸ್ಟ್ ತೊಗೊಳ್ಳಿ ಅಂತಂದರು. 1 ತಿಂಗಳು ಬೆಡ್ ರೆಸ್ಟ್ ತೊಗೊಂಡೆ. 1 ತಿಂಗಳು ಬೆಡ್ ರೆಸ್ಟ್ ತೊಗೊಂಡಾಗಿದ್ಮೇಲೆ ಮತ್ತೆ ಒಂದು ಇಂಜೆಕ್ಷನ್ ಕೊಟ್ಟರು ಬೆನ್ನಿಗೆ. ಅದು ಮನೆಯಲ್ಲೆಲ್ಲ ಬೇಡ, ಬೆನ್ನಿಗೆ ಇಂಜೆಕ್ಷನ್ ನಾವು ತೊಗೋಬಾರ್ದಂತೆ ಗಂಡ್ಮಕ್ಳು, ಯಾಕಂದರೆ ಅದು ನಮಗೆ ಹಾಸಿಗೆ ಮೇಲೆ ಮಲಗಿಸ್ಬಿಡುತ್ತಂತೆ. ಅದು ನನಗೆ ಗೊತ್ತಿರಲಿಲ್ಲ. ನಮ್ಮ ರಿಲೇಟಿವ್ ಡಾಕ್ಟ್ರೆಲ್ಲ ಇದ್ದಾರೆ, ಅವರೆಲ್ಲ ನನಗೆ ಹೇಳಿದರು ಅದು ಯಾಕೆ ಮಾಡಿಸ್ಕೊಳಕ್ಕೆ ಹೋದೆ ನೀನು, ಆಪ್ರೇಷನ್ ಮಾಡಿಸ್ಕೋಬಾರ್ದಾಗಿತ್ತು, ಗುಳಿಗೆಯಲ್ಲೇ ಟ್ಯಾಬ್ಲೆಟ್ಸ್ ಕ್ಯೂರ್ ಆಗುತ್ತೆ ಅಂತ. ಸ್ಪೈನಲ್ ಕಾರ್ಡ್ಸ್ ಪ್ರಾಬ್ಲಮ್ ವಿತ್ ನರಗಳೆಲ್ಲ ವೀಕ್ ಆಗಿ ಹೋಗ್ಬಿಟ್ಟಿತ್ತು, ಅಂದರೆ ಫುಲ್ ಬೆಂಡಾಗಿ ಹೋಗ್ಬಿಟ್ಟಿದೆ, ಡಿಸ್ ಬಲ್ಜ್ ಆಗಿಬಿಟ್ಟಿತ್ತು ಒಂದ್ರ ಮೇಲೊಂದು. ಆಮೇಲೆ MIR ಸ್ಕ್ಯಾನ್ ಅಂತ ಮಾಡ್ತಾರೆ. ಅದು ನಮಗೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ 15-16 ಸಾವಿರ ರೂಪಾಯಿ ಕೊಟ್ಟರೆ 2 ಡೇಸಲ್ಲಿ ಕೊಡ್ತಾರೆ. ನಮ್ಮ ಕಾರ್ಮಿಕರದು ಎಷ್ಟೋ ಕೋಟಿ ಕೊಳಿತಾ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡಲಿಲ್ಲ. ನಾನು ಡಾಕ್ಟ್ರ್ ಹತ್ರನೂ ಜಗಳ ಮಾಡಿಬಿಟ್ಟೆ. ಅಲ್ಲಿ ಒಂದು MRI ಸ್ಕ್ಯಾನಿಗೆ 1 ತಿಂಗಳು ಟೈಮ್ ತೊಗೊಳ್ತಾರೆ. ನಮ್ಮಲ್ಲಿ ಕೂಡಿಟ್ಟು ಹಣವನ್ನು ನಮಗೆ ಕೊಡದೆ, ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ದಲೆ ಒಂದು MRI ಸ್ಕ್ಯಾನ್ಗೆ 1 ತಿಂಗಳು ರಿಪೋರ್ಟು. ನಾನು ಡಾಕ್ಟ್ರಿಗೆ ಹೇಳಿದೆ, ಸರ್ ನಾವು ದಿನ ದುಡ್ಕೊಂಡು ಜೀವನ ಮಾಡೋರು, ನೀವು ಒಂದೊಂದು MRI ಸ್ಕ್ಯಾನಿಗೆ 1 ತಿಂಗಳು ಟೈಮ್ ತೊಗೊಂಡ್ರೆ ಅಷ್ಟರಲ್ಲಿ ನಮ್ಗೆ ಏನಾರಾದರೆ ಏನು ಸರ್, ಬೇರೆ ಆಸ್ಪತ್ರೆಗಳೆಲ್ಲ ಇದೆ ಪ್ರೈವೇಟಲ್ಲಿ ಬರ್ಕೊಡ್ಬೋದ್ರು ಡಾಕ್ಟ್ರುಗಳು. ಇಲ್ಲ, ನಮಗೂ ಗೌರ್ಮೆಂಟಿಂದ ಸಂಬಳ ಕೊಡ್ತಾರೆ, ಸಂಬಳ ಕೊಟ್ಟರೆ ಅದಕ್ಕೆ ತಕ್ಕಂಥ ಕೆಲಸ ಮಾಡಿ ಅಂತ ಅಂದಾಗ ದೊಡ್ಡ ಜಗಳನೇ ಆಗೋಯ್ತು. ಆಮೇಲೆ ಅಲ್ಲಿರೋರೆಲ್ಲ ಬಂದರು, ಎಲ್ಲರಿಗೂ ನಾನು ಹೇಳೇಬಿಟ್ಟೆ, ಸರ್ ಇದೇನು ಸರ್ ಇದು, ಒಂದು ಬೆನ್ನು ನೋವಿಗೆ ನಾನು 3 ತಿಂಗಳಿಂದ ಓಡಾಡ್ತಾ ಇದ್ದೀನಿ, ಒಂದೇ ಥರ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ, ವಿಟಮಿನ್ D, ವಿಟಮಿನ್ C, ಇದಂತ ಯಾವುದೋ ಒಂದು ಬೆನ್ನು ನೋವು ಕಮ್ಮಿ ಆಗೋದಕ್ಕೆ. ಅದಾಗಿದ್ಮೇಲೆ ಮತ್ತೆ 3 ಇಂಜೆಕ್ಷನ್ ಕೊಟ್ಟರು, ಅದಕ್ಕೂ ಕಮ್ಮಿ ಆಗಲಿಲ್ಲ. ಕೊನೆಗೆ ಯಾರೋ ನಮ್ಮ ಸ್ನೇಹಿತರು ಇಲ್ಲಿ ಕೆಲಸ ಮಾಡೋರು ಈ ಸೆರಾಕೆರೆ ಅಂತ ಒಂದು ಅಡ್ರೆಸ್ ಹೇಳಿದರು ನನಗೆ. ಮನೆಯಲ್ಲಿ ಬೇಡ, ಮನೆಯಲ್ಲೇ ಬಿಟ್ಟು ಇದ್ಬಿಡಿ, ಊರಿಗೆ ವಾಪಸ್ ಹೋಗಿ ಬಂದುಬಿಡಿ, ಸಾಕು ಜೀವನ ಮಾಡಿದ್ದು, ಬೆಂಗಳೂರು ಜೀವನ ಸಾಕು, ಇನ್ನೇನು ಇಷ್ಟು ಕಷ್ಟಪಟ್ಟು ಮಾಡಿದ್ದೀರ. ನಾವಿಬ್ಬರು ಮಕ್ಕಳನ್ನ ಕೆಲಸ ಮಾಡ್ತಾಯಿದ್ದಾರೆ. ಒಬ್ಬ MBA ಅವನು ಗ್ರ್ಯಾಜುಯೇಟಿ ಆಗಿಬಿಟ್ಟು ಅವನು ಜಾಬ್ ಸಿಕ್ತು, ಇನ್ನೊಬ್ಬನು ಕೆಲಸ ಮಾಡ್ತಾಯಿದ್ದಾನೆ. ಅವರಿಬ್ಬರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಯಿತು ಮನೆಯಲ್ಲಿರೋದಕ್ಕೆ. ಆದರೂ ನಮಗೆ ದುಡಿಯೋ ಇದರಲ್ಲಿ ನಮಗೆಲ್ಲ ನಮ್ಮ ಮನೇಲಿ ಇರೋದಕ್ಕಾಗಲ್ಲ. ಆದರೂ ಚಾಲೆಂಜ್ ಮೇಲೆ ಇಲ್ಲಿ ಹೋದೆ, ನಾನು ದೇವ್ರ ಹೆಸರು ಹೇಳ್ಕೊಂಡು, ಆದರೆ ಇಲ್ಲಿ ಆರಾಮಾಗಬೇಕು, ಇಲ್ಲಾಂದರೆ ದಾವಣಗೆರೆಗೆ ಹೋಗಿ ಸೆಟ್ಲ್ ಆಗಬೇಕು ಅಂತೇಳಿ. ಕನಿಷ್ಠ ನನಗೆ ಅಲ್ಲಿ ಹೋದಾಗ ರಿಪೋರ್ಟ್ ಕೊಟ್ಟಾಗ, ನೀವು ಏನು ನುಡಿಮುತ್ತುಗಳು ಮಾತಾಡ್ತೀರಲ್ಲ, ನಿಮ್ಮ ಈ ನುಡಿಮುತ್ತುಗಳಲ್ಲೇ ನಾನು ಆರಾಮಾಗಿ ಹೋಗ್ಬಿಟ್ಟೆ. ಅಷ್ಟು ನಮಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಮುದ್ದಾಗಿ ಮಾತಾಡಿಸ್ತೀರಾ. ಎಷ್ಟೇ ಲಕ್ಷ ಕೊಟ್ಟರು ಯಾವ ಆಸ್ಪತ್ರೆಯಲ್ಲಿ ನರ್ಸ್ಗಳು ಈ ಥರ ಮಾತಾಡೋಲ್ಲ ನಿಮ್ಮ ಥರ. ಚಾಲೆಂಜ್ ಮಾಡ್ತೀನಿ ನಾನು ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳ ಹತ್ರನೇ ಚಾಲೆಂಜ್ ಮಾಡ್ತೀನಿ. ನೀವು ಕೊಡೋವಂಥ ಒಂದು ಮಾಹಿತಿ, ನೀವು ಹೇಳೋ ಒಂದು ಹಾರೈಕೆ ಏನಿದೆಯಲ್ಲಮ್ಮ, ಅರ್ಧ ವಾಚಿ ನಾವು ಅದರಲ್ಲೇ ಆರಾಮಾಗಿ ಹೋಗ್ಬಿಡ್ತೀವಿ. ನನಗೆ ಅವತ್ತು ಕಣ್ಣಲ್ಲಿ ನೀರು ಬಂತು. ಅಲ್ಲಿ ಸಿಂಧು ಅಮ್ಮ ಅಂತ ಅಂದ್ಬಿಟ್ಟು, ಅಪ್ಪಾಜಿ ನಾವಿದ್ದೀವಿ, ಎದುರುಬೇಡಿ, ನಿಮಗೆ 15 ದಿನದಲ್ಲಿ ರೆಡಿ ಮಾಡ್ತೀನಿ ಅಂತೇಳಿ. ನಾನು ಇಲ್ಲಮ್ಮ, ನಾನು ಅದಕ್ಕೆ ಅಳ್ತಾ ಇಲ್ಲ, ನನಗಿದೊಂದು ಅವತ್ತು ಶ್ರಾವಣ ಸೋಮವಾರ ಅಮಾವಾಸ್ಯೆ, ಅವತ್ತು ನಾನು ದೇವಸ್ಥಾನಕ್ಕೆ ಬಂದಿದ್ದೀನಮ್ಮ, ಇಲ್ಲಿ ನೀವು ಕೊಡೋವಂಥ ಈ ಆರೈಕೆಯಲ್ಲೇ ನನಗೆ ಧೈರ್ಯ ಬಂತು, ಖಂಡಿತವಾಗಿ ಬರ್ತೀನಿ ಅಂತ ಅಂದ್ಬಿಟ್ಟು ನನಗೆ 3 ಬೆಲ್ಟ್ ಹಾಕ್ಕೊತಿದ್ದೆ. ಈ ಥರ ಫುಲ್ ಬೆಂಡಾಗಿ ಹೋಗ್ಬಿಟ್ಟಿದೆ, ಹಿಂಗೆ ನಡೀತಾ ಇದೆ. ಅದೆಲ್ಲ ವಿಡಿಯೋ ರೆಕಾರ್ಡ್ ಇದೆ, ನಂದು ಯೂಟ್ಯೂಬಲ್ಲೂ ಬಿಟ್ಟಿದ್ದಾರೆ. ಚಾಲೆಂಜ್ ಮೇಲೆ ನನಗೆ ಒಂದು CCM ಬೆಡ್ ಅಂತ ಇದೆಯಲ್ಲಮ್ಮ, ನಂಬರ್ 1 ಬೆಡ್ ಅದು. ಆ ಬೆಡ್ಡಲ್ಲಿ ನನಗೆ ಬೇರೆ ಆಟೋಮೆಟಿಕ್ ಇದಿದೆ, ಬೆಡ್ ಅಂತ ಇದೆ. ಅದರಲ್ಲಿ ಅಪ್ಪಾಜಿ ಅದ್ರ ಮೇಲೆ ಬೇಡ, ಅದರಲ್ಲಾದರೆ ನಿಮಗೆ ತುಂಬ ಲೇಟಾಗಿ ರಿಸಲ್ಟ್ ಬರುತ್ತೆ. CCM ಬೆಡ್ ತೊಗೊಳ್ಳಿ, ನಿಮಗೆ ನಾನು 15 ದಿನದಲ್ಲಿ ಒಂದೇ ಥರ ಬೆಡ್ ಕೊಟ್ಟು, ಒಂದು ಬೆಲ್ಟ್ ಬೆನ್ನಿಂದ ತೆಗ್ಸಿದ್ರು, ನೆತ್ತಿಯಿಂದ ಹಿಡಿದು ಇಲ್ಲಿ ತನಕ ಹಾಕೋಣ ಬೆಲ್ಟು, ಆಮೇಲೆ ಸೊಂಟಕ್ಕೆ 2 ಬೆಲ್ಟ್ ಹಾಕ್ಕೊಂಡು ಅಲ್ಲಿಗೆ ಎಷ್ಟು ಕಷ್ಟಪಟ್ಟು ಬರ್ತಾ ಇದ್ದೆ ಅಂದರೆ 15 ದಿನ ಖಂಡಿತ ಚಾಲೆಂಜ್ ಮೇಲೆ ಬಂದಮ್ಮ. ಎಲ್ಲ 15 ದಿನದಲ್ಲಿ ದೊಡ್ಡ ಬೆಲ್ಟ್ ತೆಗೆದೆ, 20 ದಿನಕ್ಕೆ 2 ಬೆಲ್ಟ್ ತೆಗೆದೆ, 30 ದಿನಕ್ಕೆ 3ನೇ ಬೆಲ್ಟು ತೆಗೆದು ದಿನಕ್ಕೆ ನಾನು 15 ಟ್ಯಾಬ್ಲೆಟ್ಸ್ ನುಂಗ್ತಿದ್ದೆ. ESL ಕೊಡೋಂಥ ಮಾತ್ರೆ, ಬೆಳಗ್ಗೆ ಗ್ಯಾಸ್ಟ್ರಿಕ್ಕಿಗೊಂದು, ಅದಾಗಿದ್ಮೇಲೆ ಟಿಫನ್ ಮಾಡಿದ್ಮೇಲೆ 3 ಮಾತ್ರೆ, ಮಧ್ಯಾಹ್ನ ಊಟ ಮಾಡಿದ್ಮೇಲೆ 4 ಮಾತ್ರೆ, ರಾತ್ರಿ ಮಲಗಬೇಕಾದ್ರೆ ಒಂದು 5 ಮಾತ್ರೆ. ಆ ನೀರು ಜೇಡ್ ವಾಟರ್ ಅಂತ ಇದೆಯಲ್ಲಮ್ಮ, ಅದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಸೌತ್ ಕೊರಿಯನ್ ನಮ್ಮ ದೇಶದವರಿಗೆ ನಾವು ಚಿರಋಣಿಯಾಗಿರಬೇಕು. ಅವ್ರು ಕೊಡೋಂಥ ಒಂದು ನಮ್ಮ ಈ ಭಾರತದ ಜನರಿಗೆ ಸೇವೆ, ಬಲಿದ ನಮ್ಮ ವೀರ ಯೋಧರು ಏನಿದಾರಲ್ಲ, ಅವರಿಂದ ಒಂದು ನಮಗೆ ಇದೆಲ್ಲ ಪುಣ್ಯ ಸಿಗ್ತಾ ಇದೆ. ಆ ಒಂದು ಇದರಿಂದ ನಮಗೆ ಫ್ರೀ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ನೀವು ಕೊಡೋಂಥ ಈ ಬೆಡ್ಡಲ್ಲಿ ನಮಗೆ ಟ್ರೀಟ್ಮೆಂಟಲ್ಲಿ ಯಾವ ಆಸ್ಪತ್ರೆನೂ ಬೇಡ, ಏನೂ ಬೇಡ. ನಾವು ಆಸ್ಪತ್ರೆಗೆ ಹೋಗಬೇಕು ಅಂದರೆ ಕೈ ಮುರಿದಾಗ, ಕಾಲು ಮುರಿದಾಗ ಮಾತ್ರ ಹೋಗಿ ಅಡ್ಮಿಟ್ ಆಗಬೇಕು. ಬೀಸೆ ದೋಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು, ಸೆರಾಕೆರೆಗೆ ಬಂದರೆ ನಮ್ಮ ಆಯಸ್ಸು ಸಕ್ಸಸ್ಸು. ಅಷ್ಟು ನಾವು ನಂಬಿಕೆ ಇಟ್ಕೊಂಡು ಚಾಲೆಂಜ್ ಮೇಲೆ ಬನ್ನಿ, ಎಂಥ ರೋಗನೂ ಇರೋಲ್ಲ ನಮ್ಮ ದೇಹದಲ್ಲಿ. ಸೌತ್ ಕೊರಿಯನ್ ದೇಶದಲ್ಲೆಲ್ಲ ಅಷ್ಟೇ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾರೆ, ಬೆಡ್ ಮೇಲೆ ಹೋಗಿ ಮಲಗ್ತಾರೆ, ಬೆಳಗ್ಗೆ ಎದ್ದೊಯ್ತಾರೆ. ನಮ್ಮ ದೇಶದಲ್ಲೂ ಅದೇ ಥರ ಆಗಬೇಕು. ನಮ್ಮ ದೇಶ ಬೇಡ, ಫಸ್ಟ್ ನಮ್ಮ ದಾವಣಗೆರೆ ನಂಬರ್ 1 ಎಲ್ಲದರಲ್ಲೂ ಇದೆ, ನಮ್ಮ ದಾವಣಗೆರೆ ನಂಬರ್ 1 ಆಗಬೇಕು.
ನಾನು ಕೊಡೋಂಥ ಬೆಂಗಳೂರಲ್ಲಿ ದಾಸರಳ್ಳಿಯಲ್ಲಿ ಒಂದು ಸರಾಕೇರ್ ತೋರಿಸಿದ್ರಲ್ಲ ಅವ್ರಿಗೆಲ್ಲ ನಾನು ಯಾವಾಗಲೂ ಪ್ರತಿಯೊಂದು ಸಲ ಹೋಗ್ತೀನಿ. ಈಗಲೂ ಕರೀತಾರೆ, ಅಪ್ಪಾಜಿ ನೀವು ಬನ್ನಿ, ನೀವು ಆರಾಮಾಗಿದ್ದೀರಾ, ನೀವು 4 ಚೆನ್ನಾಗಿ ಎಕ್ಸ್ಪೀರಿಯನ್ಸ್. ನಮ್ಮ ಇರೋ ಸ್ನೇಹಿತರಿಗೆಲ್ಲ ಒಬ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಅವರು ಪ್ರೈವೇಟಲ್ಲೆಲ್ಲ ತೋರಿಸಿದ್ರು. ಅಲ್ಲಿ ಹೋಗಿ ಒಂದು ತಿಂಗಳಿಗೆ ಅವರು ಹಾರ್ಟಿಂದೆಲ್ಲ ನಾರ್ಮಲ್ ಬಂತು, ಅದನ್ನು ಹೋಲಾಗಿತ್ತು, ಅದನ್ನು ರಿಸಲ್ಟ್ ಕ್ಲಿಯರ್ ಆಯಿತು. ಅವರು CCM ಬೆಡ್ ತೊಗೊಂಡಿದ್ದಾರೆ, ಅದನ್ನು ತೊಗೊಂಡು ಅವ್ರ ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ನಾನು ಸಹ ಒಂದು ಬೆಲ್ಟ್ ತೊಗೊಂಡಿದ್ದೀನಿ, ಬೆಲ್ಟ್ ತೊಗೊಂಡು ನಾನು ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಅದು ಯಾಕಂದರೆ ಮನೆಯಲ್ಲಿ ಅದು ಯಾತಕ್ಕೆ ಇರಬೇಕು ಅಂದರೆ ನಮಗೊಂದು ಧೈರ್ಯ, ಯಾವ ಆಸ್ಪತ್ರೆನೂ ಬೇಡ. ಬೆಳಗ್ಗೆ ಎದ್ದ ತಕ್ಷಣ ಆ ಜೇಡ್ ವಾಟರ್ಗೆ ನಾವು ನಮಸ್ಕಾರ ಮಾಡಿದ್ರೆ ನಮ್ಗೆ ಯಾವ ರೋಗನೂ ಬರೋಲ್ಲ, ಯಾವ ಕಾಯಿಲೆನೂ ಬರೋಲ್ಲ, ನಾವೆಲ್ಲ ಆರೋಗ್ಯವಂತರಾಗಿದ್ದೇವೆ. ಇವಾಗ BP ಏನಾದ್ರು ಜಾಸ್ತಿ ಆಯ್ತು ಅಂದರೆ ಆಸ್ಪತ್ರೆಗೆ ಹೋದರೆ 5 mg ಇರೋದು 10 mg ಬರ್ಕೊಡ್ತಾರೆ. ಆದರೆ ನೀವು ಹೇಳೋಂಥ ಈ ಮಾತುಗಳೇನಿದೆಯಲ್ಲಮ್ಮ, BP ಜಾಸ್ತಿ ಆಗುತ್ತೆ ಅಂದಾಗ ನಾವು ಹೆದರಬಾರ್ದಂತೆ. ಅದು ನಮ್ಮ ದೇಹದಿಂದ ಹೊರಗೆ ಹೋಗೋದಕ್ಕೆ ಆ ಥರ ಆಕ್ಷನ್ ಆಗುತ್ತಂತೆ. ಜನ ತುಂಬ ಮನಸ್ಸಲ್ಲಿ ಹಚ್ಕೊಂಡ್ಬಿಟ್ಟಿದ್ದಾರೆ, ನನಗೆ BP ಬಂತು, ಶುಗರ್ ಬಂತು. ನಾವು ತಿನ್ನೋ ಪದಾರ್ಥದಲ್ಲೇ ಎಲ್ಲ ಕೆಮಿಕಲ್ ಮಿಕ್ಸ್ ಆಗಿದೆ. ಇವರು ಸಮೇತ ವಾಟ್ರಲ್ಲಿ, ಅದು ನೀರಲ್ಲಿ, ಅವರು ನಮ್ಮ ತಿನ್ನೋ ಪದಾರ್ಥದಲ್ಲಿ ಏನೇನು ಕೆಮಿಕಲ್ ಇದೆ ಅದು ಸಮೇತ ರಿಸಲ್ಟ್ ಅವ್ರು ತೋರಿಸ್ಬಿಡ್ತಾರೆ, ಕಣ್ಮುಂದೆನೇ ತೋರಿಸ್ತಾರೆ. ಯಾವ ಆಸ್ಪತ್ರೆಯಲ್ಲೂ ತೋರಿಸಲ್ಲ, ಎಷ್ಟು ಲಕ್ಷ ಕೊಟ್ಟರೂ ತೋರಿಸಲ್ಲ. ಆಮೇಲೆ ಎಕ್ಸಾಂಪಲ್ ನನ್ನ ಕಣ್ಮುಂದೆನೇ ಒಬ್ಬರು ನರ್ಗಳೆಲ್ಲ ವೀಕ್ ಆಗಿತ್ತು, ಪಾದದಿಂದ ಹಿಡಿದು ನೆತ್ತಿವರೆಗೂ ಕೈಕಾಲೆಲ್ಲ ಅಲ್ಲಾಡ್ತಿತ್ತು. ನಿಮಾನ್ಸ್ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಅವರು ಸಹ ನನ್ನ ಥರ ಅಲ್ಲಿ ಬಂದಿದ್ದಾರೆ. ಆ ಮನುಷ್ಯನಿಗೆ 4 ಜನ ಎತ್ಕೊಂಡ್ಬರ್ತಾಯಿದ್ರು, ಮಾತಾಡೋಕ್ಕೆ ಬರ್ತಿರಲಿಲ್ಲ, ತಲೆ ಎಲ್ಲ ಅಲ್ಲಾಡೋದು. ಅಲ್ಲಿಗೆ ಬಂದಿದ ಮೇಲೆ ನಾನು ಹೋಗಿ ಒಂದು ವಾರಕ್ಕೆ ತಲೆ ಅಲ್ಲಾಡೋದು ನಿಲ್ತು, ತಲೆ ಶೇಕ್ ಆಗೋದು ನಿಲ್ತು. ಆಮೇಲೆ ಅದಾಗಿದ್ಮೇಲೆ ಅವನಿಗೆ ಮಾತಾಡೋಕ್ಕೆ ಬರ್ತಿರಲಿಲ್ಲ. ಕೊನೆಗೆ ಅಪ್ಪ ಅಮ್ಮ ಅನ್ನೋದು ಬಂತು. ಅದು ಒಂದು ಅಪ್ಪ ಅಮ್ಮ ಇದೇನು ಕೇಂದ್ರ ಇದೆಯಲ್ಲಮ್ಮ, ಇದು ನಮಗೆ ಖಂಡಿತವಾಗಿಯೂ ಯಾವ ಜನ್ಮದ ಮೇಲೆ ನಮ್ಮ ತಾಯಿ ತಂದೆ ಪುಣ್ಯನೋ ಅಜ್ಜರ ಪುಣ್ಯ ಅಂತ ಗೊತ್ತಿಲ್ಲ. ಇಂಥ ಜಾಮಾಗಿಲ್ಲಿ ಯಾರನ್ನೊಬ್ಬ ಬರ್ತೀವಿ, ಎಲ್ಲ ಪುಣ್ಯ ಮಂತ್ರೆ. ನಾವು ಪುಣ್ಯ ಮಾಡಿದ್ದೀವಿ, ನಮ್ಮ ತಾಯಿ ತಂದೆ ಒಳ್ಳೆ ಏನು ಆಗಿನ ಇದರಲ್ಲಿ ಒಳ್ಳೆ ಕೆಲಸ ಮಾಡಿರ್ತಾರೆ. ಅದು ನಮಗೆ ಈ ರೂಪದಲ್ಲಿ ನಮಗೆ ದೇವರು ಸಹಾಯ ಮಾಡ್ತಾ ಇದೆ. ಅದು ಇಲ್ಲಿ ಬರೋರಿಗೆ ಎಲ್ಲರೂ ಖಂಡಿತವಾಗಿ ಬನ್ನಿ, ನಿಮ್ಮ ಜೊತೆಗಿರೋರ್ಗೂ ಕರ್ಕೊಂಡ್ಬನ್ನಿ. ಯಾಕಂದ್ರೆ ಹೌದು, ಹೌದು ಯೂಸ್ ಆಗ್ತಾ ಇದೆ. ಏನಾರ ಸ್ವಲ್ಪ ನಮಗೆ ಜ್ವರ ಬಂತಂದ್ರೆ ಅದರಲ್ಲಿ 2 ಆಕ್ಷನ್ ಇದೆ. ಯಾವುದಮ್ಮ, 4 ಟನ್ ಬೆಲ್ಟಲ್ಲಿ ಒಂದು 4 ಟನ್ಗೆ ರೆಡ್ ಲೈಟ್ ಹಾಕಿದೆ, 4 ಟನ್ನು, ಇನ್ನು 4 ಟನ್ ಬೆಲ್ಟು. ಅದು ಬಿಟ್ಟರೆ ಇನ್ನೊಂದು ಬಿಟ್ಟರೆ ಅದು ನಾರ್ಮಲ್. ಅದರಲ್ಲಿ ಕ್ಯೂರ್ ಇದ್ದಾಗ ಅದ್ರ ಮೇಲೆ ನಾವು ಮಲ್ಕೊಂಡು ರಾತ್ರಿ ಒಂದು ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು. ಜಾಸ್ತಿ ನೀರು ಕುಡಿದ್ಬಿಟ್ಟು ಮಲ್ಕೊಂಡು ಯಾವ ಟ್ಯಾಬ್ಲೆಟ್ಸು ಬೇಡ, ಯಾವ ಗುಳಿಗೆನೂ ಬೇಡ. ಈಗ ಗ್ಯಾಸ್ಟ್ರಿಕ್ಕಿಗೆ ಇನ್ನೊಂದು ಮಾತ್ರೆನೂ ಕಂಡುಹಿಡಿತಾ ಇದ್ದಾರೆ. ನಾವು ಗ್ಯಾಸ್ಟ್ರಿಕ್ ಮಾತ್ರೆ ನುಂಗ್ತಾ ಇದ್ದೀವಲ್ಲ, ಆ ಗ್ಯಾಸ್ಟ್ರಿಕ್ ಮಾತ್ರೆಗೆ ಇನ್ನೊಂದು ಮಾತ್ರೆ ಕಂಡುಹಿಡಿತಾ ಇದ್ದಾರೆ ಅಂತ. ಇದೆಲ್ಲ ನನಗೆ ತುಂಬ ಮಾಹಿತಿ ಕೊಡ್ತಾ ಇದ್ದಾರೆ ನಿಮ್ಮ ಸೆರಾಕೇರಿಂದ. ತುಂಬ ನಮಗೆ ಒಳ್ಳೊಳ್ಳೆ ವಿಷಯಗಳು ತಿಳಿಸ್ತಾ ಇದ್ದೀರಾ. ಇದೆಲ್ಲ ನಮ್ಮ ಜನಗಳಿಗೆ ತಿಳಿಬೇಕು, ಅವರು ತಿಳ್ಕೊಂಡು ಯಾವ ಆಸ್ಪತ್ರೆ ಬೇಡ, ಏನು ಬೇಡ ಅಂತ ಅಂದ್ಬಿಟ್ಟು. ಹೌದು, ಈಗ ಯಾವ ಟ್ಯಾಬ್ಲೆಟ್ಸ್ ಇಲ್ಲ. ಅಲ್ಲಿಂದ ಇಲ್ಲಿ ತನಕ ನಾನು ಒಂದು ಟ್ಯಾಬ್ಲೆಟ್ಸ್ ನುಂಗ್ತಾ ಇಲ್ಲ. ನಾನು ಈಗ 3 ಮಂತ್ಸ್ ಕಂಟಿನ್ಯೂಸ್ ಆಗೋದಮ್ಮ. ನನಗೊಂದು ರಿವರ್ಸ್ ಸರ್ಟಿಫಿಕೇಟು ಕೊಟ್ಟರು. ಆಮೇಲೆ ನನಗೆ ಹೇಳಿದರು, ನೀವು ಬೇಕಂದರೆ ತೊಗೊಳ್ಳಿ, ಇಲ್ಲಾಂದರೆ ಇಲ್ಲೇ ಬಂದು ಫ್ರೀಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತಂದೇಳಿ. ಯಾಕಂದರೆ ನಾನು ಆಸ್ಪತ್ರೆಯಲ್ಲಿ ಏನಾದ್ರು ನನಗೆ ಗೊತ್ತಿಲ್ಲದೆ ಆಪ್ರೇಷನ್ ಮಾಡಿಸಿದ್ರೆ ನಮ್ಮ ಇದರಲ್ಲಿ 1.5 2 ಲಕ್ಷ ರೂಪಾಯಿ ಕಟ್ ಮಾಡಿಬಿಡೋರು. ನನಗೆ ಅದು ಯಾವುದು ಬೇಡ. ನಾನು ಆರಾಮಾಗಿದ್ದ ಮೇಲೆ ನಾನೊಂದು 4 ಟನ್ ಬೆಲ್ಟ್ ಯಾತಕ್ಕೆ ತೊಗೊಂಡೆ ಅಂದರೆ ನನ್ನ ಮನೆಯಲ್ಲಿ ಅದು ನನಗೆ ನೆನಪಿಗೋಸ್ಕರ ಇರಬೇಕು ಅಂದರೆ. ಯಾಕಂದರೆ ನನಗೆ CCM ಬೆಡ್ಡಲ್ಲೂ ಚೆನ್ನಾಗಿ ಆರೋಗ್ಯ ಇದೆ. ಆ ಬೆಲ್ಟಲ್ಲಿ ನನಗೆ ಜಾಸ್ತಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಇದರಿಂದನೂ ನಂಗೆ ಕ್ಯೂರ್ ಆಯಿತು. ಅದೊಂದು ನನ್ನ ನೆನಪಿಗೋಸ್ಕರ ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ಮನೇಲಿ ಇರಲಿ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡ್ತೀವಿ, ಎಲ್ಲದೂ ಯೂಸ್ ಮಾಡ್ತೀವಿ ಅಮ್ಮ. ನಂಬರ್ 1 ಟ್ರೀಟ್ಮೆಂಟ್ ಅದು. ಅದೇ ರೀತಿ ಥೆರಪಿ ತಗೊಳ್ಳುವಾಗ ಇಂಪ್ರೂವ್ಮೆಂಟ್ ಸಿಂಪ್ಟಮ್ ಆಗುತ್ತೆ, ಅಂದ್ರೆ ನೋವು ಜಾಸ್ತಿ ಆಗುತ್ತೆ. ಹೌದು, ಹೊಸ ಅಪ್ಪ ಅಮ್ಮಂದ್ರು ಈಗ ಒಂದು 10 ಡೇಸ್ ಬರ್ತಾರೆ, ಬಿಟ್ಬಿಡ್ತಾರೆ, ನೋವಾಯ್ತು ಅಂತ ಅವ್ರಿಗೆ ಏನು ಹೇಳ್ತೀರಾ? ತುಂಬ ಎದುರ್ಕೊಳ್ಳೋ ಅಪ್ಪ ಅಮ್ಮಂದ್ರಿಗೆ ಒಂದು ಎಲ್ಲರಿಗೂ ಏನು ಹೇಳೋದು ಏನಂದರೆ, ನಮಗೆ ಇಲ್ಲಿಗೆ ಬಂದಿದ ಮೇಲೆ ನಿಮ್ಗೆ ಯಾವ ಥರದ ನೋವು ಬಂದ್ರೂ ಹೆದರಕ್ಕೆ ಹೋಗಬೇಡಿ. ಅದು ನಮ್ಮ ದೇಹದಲ್ಲಿ ಆಗಲಿ, ಒಬ್ಬರಿಗೆ ವಾಂತಿ ಮುಖಾಂತರ ಹೊರಗಡೆ ಬರುತ್ತೆ, ಇನ್ನೊಬ್ಬರಿಗೆ ರೀಸಸ್ ಮುಖಾಂತರ ಹೊರಗಡೆ ಹೋಗುತ್ತೆ, ಒಬ್ಬೊಬ್ಬರಿಗೆ ಲೆಟ್ರಿನ್ ಮುಖಾಂತರ ಹೊರಗಡೆ ಹೋಗುತ್ತೆ, ಒಬ್ಬೊಬ್ಬರಿಗೆ ಇದ್ದಕ್ಕಿದ್ದಂಗೆ ತುಂಬ ನೋವು ಬರುತ್ತೆ. ಇದೇನಪ್ಪ ಇಲ್ಲಿ ಹೋಗಿದ್ಮೇಲೆ ನನಗೆ ಈ ಥರ ನೋವು ಬಂತು, ಇಲ್ಲಿ ಹೋಗಿದ್ಮೇಲೆ ನನಗೆ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂತ ಅದು ಯಾವುದೂ ಮನಸ್ಸನ್ನು ಇಟ್ಕೋಬೇಡಿ. ಅದು ನಿಮ್ಗೆ ಆಗೋದು ಆ ಥರ ನೋವು ನಮ್ಮ ದೇಹದಿಂದ, ನಮ್ಮ ದೇಹ ಆರಾಮಾಗೋದಕ್ಕೆ ಆ ಥರ ನಮ್ಗೆ ನೋವು ಕಾಣುತ್ತೆ ಅಷ್ಟೇ. ಅದ್ಬಿಟ್ರೆ ಏನಿಲ್ಲ. ಅದು ಯಾವುದಕ್ಕೂ ಹೆದ್ರಕ್ಕೆ ಹೋಗ್ಬೇಡಿ. ಅದು ಏನು ನಮ್ಮ ನೋವು ಇಲ್ಲಿಗೆ ಬಂದಿದ ಮೇಲೆ ನಿಮಗೆಲ್ಲ ಜಾಸ್ತಿ ಆಗುತ್ತೆ, ಅಯ್ಯೋ ಅಲ್ಲಿ ಹೋಗಿದ್ಮೇಲೆ ಹಿಂಗಾಯಿತು ಮತ್ತು ಆಸ್ಪತ್ರೆಗೆ ಹೋಗೋಣ, ಅದು ಯಾವುದು ಬೇಡ, ಅದೆಲ್ಲ ತಲೆಯಿಂದ ತೆಗೆದಾಕ್ಬಿಡಿ. ಅದು ಒಂದು ಅದು ಸ್ವಲ್ಪ ಒಬ್ಬೊಬ್ಬರು ಮೈಸ್ಗೆ ಸೆಟ್ ಆಗಬೇಕು. ಅದು ಬಾಡಿಗೆ ಒಬ್ಬೊಬ್ರಿಗೆ ಸೆಟ್ ಆಗೋ ತನಕ ಆ ಥರ ಆಗುತ್ತೆ. ಆ ಸೆಟ್ ಆಗಿದ್ಮೇಲೆ ಯಾವುದೇನೂ ಆಗೋಲ್ಲ. ಯಾವುದೋ ಇದರಲ್ಲಿ ಯಾವುದೋ ಒಂದು ಇಂಜೆಕ್ಷನ್ ಇಲ್ಲ, ಒಂದು ಮೆಡಿಷನ್ ಇಲ್ಲ, ಕೊಡೋ ಜೇಡ್ ವಾಟರು, CCM ಬೆಡ್ಡು, ಆಟೋಮೆಟಿಕ್ ಚೇರು, ಆಮೇಲೆ ಮಸಾಜ್ ಚೇರ್ಸು,
4 ಟನ್ ಬೆಡ್ ಇವೆಲ್ಲ ನಮಗೆ ಇಲ್ಲಿ ಬಂದಿರೋ ಅಂಥ ಒಂದು ಪುಣ್ಯದ ಫಲ ಅದು. ಅದು ಯಾವ ಆಸ್ಪತ್ರೆಯಲ್ಲಿ ಇಲ್ಲ, ಆ ಇದರಲ್ಲಿ ಇಲ್ಲ. ದಯವಿಟ್ಟು ಒಂದು ಪ್ರಶ್ನೆ, ಈಗ ಈ ಟ್ರೀಟ್ಮೆಂಟ್ ಆಯ್ತಲ್ವಾ, ತುಂಬಾ ಜನ ಅಪ್ಪ ಅಮ್ಮನಿಗೆ ಒಂದು ಡೌಟ್ಸ್ ಇರುತ್ತೆ. ಪರವಾಗಿಲ್ಲ, ನನಗೆ ತುಂಬಾ ಪ್ರಾಬ್ಲಮ್ ಇದೆ, ಒಂದು 3 ತಿಂಗಳು ಬರೋಣ, ಈ ಥೆರಪಿ ಮುಗಿಸ್ಕೊಂಡು ಬಿಟ್ಬಿಡೋಣ ಅಂತಾರೆ. ಅವು ಈ ಥೆರಪಿನ ರೆಗ್ಯುಲರ್ ತಗೊಳ್ಳೋದು ಒಳ್ಳೇದಾ ಇಲ್ಲ ಮಿಡಲಲ್ಲಿ ಬಿಡೋದು ಒಳ್ಳೇದಾ? ಮಿಡ್ಲಲ್ಲಿ ಅಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾನು ಆರಾಮಾದೆ ಅಂತಂದೇಳಿ ಮಾಡಲಿ. ಮತ್ತು ಅದು ಒಂದು ಕನಿಷ್ಠ ಆದರೆ ಒಂದು 3 ತಿಂಗಳು ನೀವು ಅದು ಸಕ್ಸಸ್ ಆಯ್ತು ಅಂದರೆ ಆವಾಗ ನಿಮ್ಮ ಮನಸ್ಸಿಗೆ ಗೊತ್ತಾಗ್ಬಿಡುತ್ತೆ ನನ್ನ ಆರೋಗ್ಯದಲ್ಲಿ ಏನು ಏರ್ಪೇರಾಗಿದೆ, ನಾನು ಯಾವ ಥರ ಆಕ್ಟಿವೇಶನ್ ಆಗಿರಬೇಕು, ನಾನು ಯಾವ ಥರ ಕೆಲಸ ಮಾಡಬೇಕು ಅಂತ. ಮತ್ತೆ ಅದು ರಿಪೀಟ್ ಆಯ್ತು ಅಂದರೆ ಮತ್ತೆ ಇಲ್ಲಿಗೆ ಬನ್ನಿ, ಆಸ್ಪತ್ರೆಗೆ ಮಾತ್ರ ಹೋಗ್ಬೇಡಿ. ಯಾಕಂದರೆ ಅದು ಯಾತಕ್ಕೆ ಅಂದರೆ ನಾವು ದಿನನಿತ್ಯ ದುಡ್ಕೊಂಡು ತಿನ್ನೋರು, ಇಲ್ಲಿ ಬಂದರೆ ಒಂದು 2 ಅವರ್ ಟೈಮ್ ಬೇಕು ಎಲ್ಲ. ಅದನ್ನು ಯೋಚನೆ ನಾವು ಬೇಡಿಕೆ ಇಟ್ಟಿದ್ದೀವಿ. ಯಾಕಂದರೆ ನಮ್ಮಲ್ಲಿರೋರೆಲ್ಲ ಕೆಲಸದವ್ರು, ಅಯ್ಯೋ ನನಗೆ 6 ಗಂಟೆ ಮೇಲೆ ಇದ್ದರೆ ಚೆನ್ನಾಗಿತ್ತು, 6 ಗಂಟೆಯಿಂದ ಟೈಮ್ ಎಕ್ಸ್ಟೆಂಡ್ ಮಾಡಿ ಅಂತಂದೇಳಿ ಅದನ್ನು ಸಹ ಲೆಟ್ರ್ ಕೊಟ್ಟಿದ್ದೀವಿ. ಅದನ್ನು ಪ್ರಯತ್ನ ಪಡ್ತಾ ಇದ್ದಾರೆ. ನೋಡೋಣ, ಅದು ಅವರು ನಿಮ್ಮ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅದ್ರ ಮೇಲೆ ಡಿಪೆಂಡ್ ಅಲ್ವಾ. ಕೊನೆಯಾಗಿ ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಜನ ಅಪ್ಪ ಅಮ್ಮಂದ್ರು ಇದೊಂದು ಕರೆಂಟ್ ಟ್ರೀಟ್ಮೆಂಟು ರಕ್ತ ಸುಟ್ಬಿಡುತ್ತೆ, ಮೂಳೆ ಪುಡಿ ಆಗುತ್ತೆ ಅಂತ, ಅವ್ರಿಗೆ ಏನು ಹೇಳ್ತೀರಾ? ಇಲ್ಲ, ಇದು ಒಂದು ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಅಂತ ಮಾಡಿದ್ದಾರೆ. ಅದು ಕರೆಂಟಿಂದನೇ ಓಡೋದು. ನಾವೆಲ್ಲ ಅದರಲ್ಲಿ ಹತ್ಕೊಂಡು ಸ್ಟಾರ್ಟಿಂಗ್ ಯಾರೋ ಜನ ಹತ್ತಿರಲಿಲ್ಲ, ಅಯ್ಯೋ ಕರೆಂಟಿನ ಟ್ರೈನು ಆ ಟ್ರೈನ್ ಅಂತ ಭಯ ಇತ್ತು. ಈ ಮೆಟ್ರೋ ಹತ್ತಿದ ಮೇಲೆ ಅದು ಈಗ ನಮ್ಗೆ ಯಾವುದೇ ಇಲ್ಲ, ಅದು ಸ್ಟಾರ್ಟಿಂಗ್ ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ಎಲ್ಲ ಮೆಟ್ರೋ ಟ್ರೈನೆಲ್ಲ ಕರೆಂಟಲ್ಲೇ ಓಡಾಡೋದು. ಈಗ ಬುಲೆಟ್ ಟ್ರೈನ್ ಅಂತ ಬಿಟ್ಟಿದ್ದಾರೆ, ಒಂದೇ ಭಾರತ, ಅದು ಕರೆಂಟಿಂದನೇ ಓಡಾಡೋದು. ಅದು AC ಇಂದ DC ಗೆ ಕನ್ವರ್ಟ್ ಆಗುತ್ತೆ. ಅದು ನಾವೇನು ಬೆಡ್ಡಲ್ಲಿ ಪಚ್ಚೆಕಲ್ಲು ಅಂತ ಏನಂತೀವಲ್ಲ, ಅದು ಸೂರ್ಯಕಿರಣಗಳಿಂದ ಮಾಡಿರೋಂಥ ಬೆಡ್. ಅದು ಆಗಿನ ಕಾಲದಲ್ಲಿ ಅದು ಕಲ್ಲುಗಳೆಲ್ಲ ಅಗೆದುಬಿಟ್ಟು ಅದರಲ್ಲೂ ಎಷ್ಟೋ ನಮ್ಮ ಕಾರ್ಮಿಕರು ಪ್ರಾಣ ಬಿಟ್ಟಿದ್ದಾರೆ. ಅದು ಬಳ್ಳಾರಿಯಲ್ಲಿ ಮಾಡ್ಬೇಕು ಅಂತೇನೋ KGF ಕೋಲಾರದಲ್ಲಿ ಏನೋ ಮಾಡ್ಬೇಕಂತ ಟ್ರೈ ಪಟ್ಟರು. ಅದಕ್ಕೂ ಸೆಂಟ್ರಲ್ ನಮ್ಮ ಗೌರ್ಮೆಂಟವ್ರು ಅವಕಾಶ ಕೊಡಲಿಲ್ಲ. ಇನ್ನೊಂದು ಏನಂದರೆ ಎಲ್ಲ ಡಾಕ್ಟ್ರುಗಳು ಮನೆಯಲ್ಲಿ ಸಮೇತ ಇದೆಯಮ್ಮ. ಈಗೇನು ಗೌರ್ಮೆಂಟ್ ಡಾಕ್ಟ್ರುಗಳಲ್ಲಿದ್ದಾರೆ ಅವ್ರದ್ದು ಸಮೇತ ರಿಕಾರ್ಡ್ ಇದೆ ನಮ್ಮ ಬೆಂಗಳೂರು ಸೆರಾಕೇರಲ್ಲಿ. ಅವ್ರವ್ರ ಯಜಮಾನ್ರುಗಳಿಗೆ ನೋವು ಇಲ್ದವರು ಆಪ್ರೇಷನ್ ಮಾಡ್ಬೇಕು ಅಂದವರೆಲ್ಲ ಅಲ್ಲಿ ಬಂದುಬಿಟ್ಟು ಈ ಬೆಡ್ಡಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಸೆರಾಕೇರಲ್ಲಿ. ಆಮೇಲೆ ಜೇಡ್ ವಾಟರ್ ಅಂತ ಏನಿದೆ ಅದು ಮಿಷಿನ್ ಸಹ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅಷ್ಟು ಲಕ್ಷ ಕೊಟ್ಟು ತೊಗೊಳಕ್ಕಾಗಲ್ಲ. ಇವಾಗ ನಾವು 5 ರೂಪಾಯಿ ಕಾಯಿನ್ ಕೊಟ್ಟು ನಾವು ನೀರು ತೊಗೊಳ್ತೀವಿ. ಅದನ್ನು ಆ ಥರ ಕ್ಯಾಲ್ಕುಲೇಷನ್ ಮಾಡಿದರೆ ಎಷ್ಟೋ ವರ್ಷಕ್ಕಾದರೆ ಅದು ಲಕ್ಷ ಗಂಟೆ ಆಗುತ್ತೆ. ಆ ಥರನೂ ಲೆಕ್ಕ ಮಾಡಿ ಅವರೆಲ್ಲ ಹೇಳ್ತಾರೆ. ನೀವು ದುಡ್ಡು ಕೊಟ್ಟು ತೊಗೊಳದೇ ಇದ್ರೂ ಪರವಾಗಿಲ್ಲ, ಆರೋಗ್ಯ ನೀವು ಚೆನ್ನಾಗಿರ್ಬೇಕಂದ್ರೆ ನಮ್ಮಲ್ಲಿ ಬಂದು ನೀರು ಕುಡ್ದೋಗಿ ಅಂತಾರೆ. ಆ ಥರ. ಯಾಕಂದರೆ ಆ ಶಕ್ತಿ ಇರೋಲ್ಲ, ಇದ್ದು ಅಂತಾರೆ ತೊಗೋಬೋದು. ಸೆಲೆಬ್ರಿಟಿಗಳೆಲ್ಲ ಈ ಫಿಲಮ್ ಹೀರೋ, ಕ್ರಿಕೆಟ್ ಪ್ಲೇಯರ್ಗಳೆಲ್ಲ ಅವ್ರ ಮನೆಯಲ್ಲೆಲ್ಲ ಇರೋವಂಥದ್ದು ಈ ನೀರೇ. ಅವ್ರಿಗೆಲ್ಲ ಎಷ್ಟೋ ಲೀಟ್ರ್ 1 ಲೀಟ್ರಿಗೆ 15,000 ಅಂತ ಇರುತ್ತೆ. ಆದರೆ ನಮಗೆಲ್ಲ ಇಲ್ಲಿ ಫ್ರೀ ಸಿಗ್ತಾ ಇದೆ. ಇದು ನಮ್ಮ ಜನರಲ್ಲಿ ಒಂಥರ ಇದು ಫ್ರೀ ಅಂದಿದ ತಕ್ಷಣ ಏನೇನೋ ಯೋಚನೆ ಮಾಡ್ತಾರೆ, ಅಯ್ಯೋ ಫ್ರೀ ಕೊಡ್ತಾರೆ, ಇದರಲ್ಲಿ ಏನೋ ಇದೆ, ಇವ್ರು ಯಾಕೆ ಫ್ರೀ ಕೊಡ್ತಾರೆ, ಅದೆಲ್ಲ ನಾವು ಕ್ವಶನ್ ಮಾಡಿದ್ದೀವಿ. ನಿಮಗೆ ನಾವು ಎಷ್ಟೋ ಜನ ಕೇಳಿದ್ದೀವಿ, ಹೌದು ಇದರಿಂದ ನಿಮಗೇನು ಬೆನಿಫಿಟ್ ಅಂತಂದೇಳಿ. ಇದರಿಂದ ಬೆನಿಫಿಟ್ ಏನಂದರೆ ಆಟೋ ರಾಜ ಸಾರ್ ಅಂತ ಒಬ್ರು ಇದ್ದಾರೆ. ಆಟೋ ರಾಜ ಸಾರ್ ಅಂತ ಅಂದ್ಬಿಟ್ಟು ಅವರು ಅನಾಥರು, ಫುಟ್ಪಾತ್ ಮೇಲೆ ದಿಕ್ಕು ದೆಸೆ ಇಲ್ದವರು, ಕೈಕಾಲು ಮುರಿದು ಕೊಳ್ತೋಗಿರೋದು ಅಂಥದ್ದೊಂದು ಅನಾಥರ ಆಶ್ರಮ ನಡೆಸ್ತಾ ಇದ್ದಾರೆ. 3,000 ಜನಕ್ಕೆ ಸಾಕ್ತಾ ಇದ್ದಾರೆ. 3,000 ಜನಕ್ಕೆ ಸಾಕ್ತಾ ಇದ್ದಾರೆ. ನಾವಿಲ್ಲೇ ನೀವು ಇಷ್ಟು ಜನ ಬಂದಿದ್ದೀರಾ, ಇದಕ್ಕೆ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ದುಡ್ಡು ಅವ್ರು ಪೇ ಮಾಡ್ತಾರೆ. ಅವ್ರು ಕಂಪ್ನಿಯವ್ರಿಗೆ ಕೊಡ್ತಾ ಇದ್ದಾರೆ. ಯಾಕಂದರೆ ನಾವು ಬರೋದು ಯಾತಕ್ಕಂದರೆ ಈ ದುಡ್ಡೆಲ್ಲ ನಾವು ಜನ ಲೆಕ್ಕ ಹಾಕ್ಬಿಟ್ಟು ಆ ದುಡ್ಡನ್ನು ಅವ್ರಿಗೆ ಆಶ್ರಮಕ್ಕೆ ಕಳಿಸ್ತಾ ಇದ್ದಾರೆ. ಆ ಉದ್ದೇಶಕ್ಕೆ ಅದು ನಮಗಿಂದ ಅವ್ರಿಗೂ ಅನುಕೂಲ ಆಯಿತು, ಅವ್ರಿಗೊಂದು ಸೇವೆ ಮಾಡ್ದಂಗೆ ಆಯಿತು. ಅವ್ರದ್ದೆಲ್ಲ ದೊಡ್ಡ ಕಥೆನೇ ಇದೆ ಆಟೋ ರಾಜಾ ಸರ್ದು. ಅವರು ನಡೆಸೋ ಅಂಥ ಒಂದು ಅದು ನೀವು ವಿಡಿಯೋ ಎಲ್ಲ ತೋರಿಸಿರ್ಬೇಕು ಅನಿಸುತ್ತೆ. ಅದರಲ್ಲಿ ಹುಳುಗಳೆಲ್ಲ ಬಿದ್ದಿರುತ್ತೆ. ಯಾರಾದರೂ ಮನೇಲಿ ವಯಸ್ಸಾದವರಿಗೆ ನಮ್ಗೆ ಈ ಥರ ಇದಾಗೋಗ್ಬಿಟ್ರೆ ಅಯ್ಯೋ ಬೇಡ ಯಾವ್ದಾರ ಅನಾಥಾಶ್ರಮ ಸೇರಿಸ್ಬಿಡಿ ಅಂತಾರೆ. ಅಂಥದ್ದು ಇದೆ, ಎಲ್ಲ ನಡೀತಾ ಇದೆ ನಮ್ಮ ದೇಶದಲ್ಲಿ. ಆದರೆ ಆ ಆಟೋ ರಾಜ್ ಸರ್ ಏನು ಮಾಡ್ತಾ ಇದ್ದಾರೆ ಅಂದರೆ ಅಂಥವ್ರಿಗೆಲ್ಲ ನಮಗೆ ಟ್ರೀಟ್ಮೆಂಟು ಫ್ರೀಯಾಗಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಸೇವೆ ಮಾಡ್ತಾ ಇದ್ದಾರೆ. ನನ್ನ ಜೀವ ಇರೋ ತನಕ ನಾನು ಸೇವೆ ಮಾಡ್ತೀನಿ ಅಂತಂದ್ಬಿಟ್ಟು ಅದು ನಡೆಸ್ತಾ ಇದ್ದಾರೆ. ಅದನ್ನು ಹೆಚ್ಚಿನ ಯಶಸ್ವಿಯಾಗಿ ನಡೀಲಿ. ಆದಷ್ಟು ಬೇಗನೆ ನಮ್ಮ ಜನರು ಇದೇನು ನಮ್ಮ ಇಲ್ಲಿ ಸೆರಾಕೇರ್ ಅಂತ ಇದೆ, ನಿಮ್ಮ ಜೊತೆಗಿರೋರಿಗೆಲ್ಲ ಕರ್ಕೊಂಬನ್ನಿ. ಆದರೂ ಯಾರಿಗೂ ಫೋರ್ಸ್ ಮಾಡಬೇಡಿ. ಇಲ್ಲೇನು ನೀವು ಬರ್ತೀರಾ ಅದು ಒಂದು ಅಡ್ರೆಸ್ ಕೊಡಿ ಅಷ್ಟೇ. ಮಿಕ್ಕಿದ ದೇವ್ರ ಕೈಲಿದೆ. ಅವ್ನು ಚೆನ್ನಾಗಾಗ್ಬೇಕಂದ್ರೆ ದೇವ್ರು ಇಲ್ಲಿ ಕಳಿಸುತ್ತೆ. ಇಲ್ವಾ ಅದು ಅವ್ನು ಹಣೆ ಬರೋದು. ಆಸ್ಪತ್ರೆಗೆ ಓಡಾಡ್ತಾನೆ, ಲಕ್ಷ ಗಂಟೆ ದುಡ್ಡು ಖರ್ಚು ಮಾಡ್ತಾನೆ, ಮನೇಲಿರ್ತಾನೆ. ಆದರೆ ಇಲ್ಲಿ ಆ ಥರ ಅಲ್ಲ. ನಮಗೆ ನಾವು ಯಾರಿಗೂ ಫೋರ್ಸ್ ಮಾಡಲ್ಲ. ನಮ್ಮ ಸ್ನೇಹಿತನೇ ಅದು ಅಡ್ರೆಸ್ ಕೊಟ್ರೂ ನನಗೆ ವಾದ ಮಾಡಿದೆ, ಹೋಗ ಇದೇನು ಆಯುರ್ವೇದಿಕ್ ನಾನೆಲ್ಲ ತೊಗೊಳ್ತಾ ಇದ್ದೀನಿ ಅಂತ. ನನಗೆ ಗೊತ್ತಿಲ್ದಾನೆ ಅಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡು ಒಂದು ಬೆಡ್ ಪರ್ಚೇಸ್ ಮಾಡಿದ್ದಾನೆ. ಅದು ನನಗೆ ಯಾವಾಗ ಗೊತ್ತಾಯ್ತು ಅಂದರೆ ಅವ್ನು 15 ದಿನ ಕಂಟಿನ್ಯೂಸ್ ಆಗಿ ಹೋಗಿದ್ದಾನೆ. ನನ್ನ ಹೆಸರು ಹೇಳಿದ್ದಾನೆ, ಆದರೆ ಅವ್ನು ನನಗೆ ಹೇಳಿಲ್ಲ ನಾನು ಹೋಗ್ತಾ ಇದ್ದೀನಿ ಅಂತಂದೇಳಿ. ಆವಾಗ ಅವ್ರು ಅಲ್ಲಿರೋ ನನಗೆ ಫೋನ್ ಮಾಡಿದ್ರು, ಅಪ್ಪಾಜಿ ನಿಮ್ಮ ಸ್ನೇಹಿತರು ಬರ್ತಾ ಇಲ್ಲ. ಯಾರಮ್ಮ ನನಗೆ ಗೊತ್ತಿಲ್ಲದಲ್ಲೇ ಬರ್ತಾಯಿದ್ರು. ಅದರಲ್ಲಿ ಎಲ್ಲರೂ ಜನ ಬರ್ತಾರೆ, ಇವರೊಬ್ಬರು ಮಾತ್ರ ನನಗೆ ಅಲ್ಲಿ ಹೋಗ್ತೀನಿ ಅಂತ ಹೇಳ್ತಿರ್ಲಿಲ್ಲ, ನಾನು ಬೈತೀನಿ ಅಂತ ಹೇಳ್ಬಿಟ್ಟು. ಕೊನೆಗೆಲ್ಲ ಅವ್ರ ಹೆಸರು ಪ್ರಭು ಅಂತಂದ್ಬಿಟ್ಟು ಆಮೇಲೆ ನಾನು ಅಲ್ಲಿ ಹೋಗಿದ್ಮೇಲೆ ಫೈಲೆಲ್ಲ ತೋರಿಸಿದ್ರು. ಆಯ್ತು ಬಿಡಮ್ಮ ಒಟ್ಟು ಇಲ್ಲಿ ಬರ್ತಾ ಇದ್ದಾನಲ್ಲ ಅಂತಂದೇಳಿ. ಅದೇ ಒಂದು ಎಕ್ಸಾಂಪಲ್ ಸಾಕು ನನಗೆ. ಅವನು ಈಗ ಆಸ್ಪತ್ರೆನೂ ಬಿಟ್ಟ,
ಎಲ್ಲ ಬಿಟ್ಟ ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟ್ ತೊಗೊಂಡು ಮನೇಲೂ ಫ್ಯಾಮಿಲಿಗೋಸ್ಕರ ಒಂದು ಬೆಡ್ ಪರ್ಚೇಸ್ ಮಾಡಿದ್ದಾನೆ, CCM ಬೆಡ್ ಪರ್ಚೇಸ್ ಮಾಡಿದ್ದಾನೆ. ಆಯಿತು, ದಯವಿಟ್ಟು ಎಲ್ಲರಿಗೂ ವಂದನೆಗಳು. ನಾನು ಒಂದೆರಡು ಮಾತು ಕೇಳಿದ್ದಕ್ಕೆ, ನೀವೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ದಯವಿಟ್ಟು ಬನ್ನಿ. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ವಯಸ್ಸಾಗಿದ್ಮೇಲೆ ಯಾರೂ ಇಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಾವು ಚೆನ್ನಾಗಿರೋ ತನಕ ನಾವು ಯಾರಿಗೂ ಹೆದರಬೇಕಾಗಿಲ್ಲ. ಆ ದೇವ್ರು ಆಯಸ್ ಕೊಡೋ ತನಕ ನಾವು ಚೆನ್ನಾಗಿರೋಣ, ಎಲ್ಲರಿಗೂ ಇನ್ನೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಇದೊಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.